ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ದೇಶದ ವಿವಿಧೆಡೆ ದರೋಡೆ ನಡೆಸಲು ಸಂಚು ರೂಪಿಸುತ್ತಿದ್ದ 7 ಮಂದಿಗಳನ್ನೊಳಗೊಂಡ ಅಂತಾರಾಜ್ಯ ಕುಖ್ಯಾತ ಇರಾನಿ ಗ್ಯಾಂಗ್ ಅನ್ನ ನಗರ ಪೊಲೀಸರು ಬಂಧಿಸಿದ್ದು, ಅವರಿಂದ 27.30 ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು, ಬಂಗಾರದ ಆಭರಣಗಳು ಹಾಗೂ ಮಾರಕ ಅಸ್ತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂದೆ ಆಗುವಂತಹ ಬಹುದೊಡ್ಡ ಕಳ್ಳತನವನ್ನ ತಡೆಗಟ್ಟಿದ್ದಾರೆ ಕಲಬುರಗಿ ನಗರ ಪೊಲೀಸರು. ಬಂಧಿತರನ್ನ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಶಿವಾಜಿನಗರದ ನಿವಾಸಿಗಳಾದ ಜಹೀರ್ ಅಬ್ಬಾಸ್ ಅಲಿ ರಜಾಕ್ ಬೇಗ್, ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಅಂಬಿವಿಲಿ, ಇಂದಿರಾನಗರದ ಲಾಲ್ ಸಮೀರ್ ಶೇಖ್, ಮಧ್ಯಪ್ರದೇಶದ ಭೂಪಾಲ್ ನಗರದ ಕಾಸಿಂ ಜೋಜೋ ಜಾಫ್ರಿ, ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಶಿವಾಜಿನಗರ ನಿವಾಸಿ ಅಲಿ ಮಿರ್ಜಾ ದರವೇಶ್, ರಾಷ್ಟ್ರದ ಥಾಣೆ ಜಿಲ್ಲೆಯ ಅಂಬೇವಿಲಿಯ ಪಾಟೀಲ್ ಕಾಲೋನಿಯ ನಿವಾಸಿ ಜಾಫರ್ ಅಲಿ ಸೈಯದ್ ಹಾಗೂ ಮಹಾರಾಷ್ಟ್ರದ ಬೇವೆಲಿಂಗ್ ನಿವಾಸಿ ಜಾಫರ್ ಆಜಮ್ ಸೈಯದ್ ಗುರುತಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD, ಜನವರಿ 23ರಂದು ಬೆಳಗಿನ ಜಾವ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾವರ್ಗೆರೆ ಕ್ರಾಸ್ ಸಮೀಪ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಮಾರಕಾಸ್ತ್ರಗಳೊಂದಿಗೆ ವಾಹನ ಸವಾರರನ್ನು ತಡೆದು ದರೋಡೆ ನಡೆಸಲು ಯತ್ನಿಸುತ್ತಿರುವ ಕುರಿತು ಖಚಿತ ಮಾಹಿತಿ ಲಭಿಸಿತ್ತು. ತಕ್ಷಣ ತನಿಖಾ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಗ್ಯಾಂಗ್ ಬಂಧನಕ್ಕೆ ಒಳಪಟ್ಟಿದೆ ಎಂದು ತಿಳಿಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ನಡೆದ ವಿಚಾರಣೆಯಲ್ಲಿ ಆರೋಪಿತರು ತೆಲಂಗಾಣದ ಮೆಹಬೂಬ್ ನಗರ ಹಾಗೂ ಏವ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಂತೆ ನಡೆಸಿ ಬಂಗಾರದ ಆಭರಣಗಳನ್ನು ದೋಚಿರುವುದು ಕಂಡುಹಿಡಿದಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಈ ದಿನ ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಅವರ ತಂಡ ACP ಸಬರ್ಬನ್ ಮತ್ತು DCP ಕ್ರೈಮ್ ರವರ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 7 ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದವರಿದ್ದಾರೆ, ಪರಳಿಯವರಿದ್ದಾರೆ, ಪುಣೆಯವರಿದ್ದಾರೆ, ಮುಂಬೈಯವರಿದ್ದಾರೆ ಮತ್ತು ಇನ್ನೊಬ್ಬನು ಪಕ್ಕದ ಭೂಪಾಲ್ನ ಮಧ್ಯಪ್ರದೇಶದ ಭೂಪಾಲ್ನು ಕೂಡ ಅಲ್ಲಿದ್ದಾನೆ. ಸೊ ಒಟ್ಟು ಈ 7 ಜನ ಆರೋಪಿಗಳ ಬಂಧನ, ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಓಡಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ 7 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಬಂಧಿತರಿಂದ ಅವರೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದರು, ಒಂದು ಟಾಟಾ ಹೆಕ್ಸಾನ್ 4 ವೀಲರ್ ಇದೆ ಮತ್ತು 2 ಬೈಕ್ ಇದೆ, 2 ಬೈಕು ಮತ್ತು ಒಂದು ಕಾರು. ಅದರಲ್ಲಿ ಮತ್ತೆ ಅವರು ನಂಬರ್ ಪ್ಲೇಟನ್ನು, ಫೇಕ್ ನಂಬರ್ ಪ್ಲೇಟನ್ನು ಕೂಡ ಬಳಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಓಡಾಡಬೇಕಾದ್ರೆ ಕರ್ನಾಟಕ ನಂಬರ್ ಪ್ಲೇಟ್, ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು. ಮಹಾರಾಷ್ಟ್ರದಲ್ಲಿ ಓಡಾಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು. ಸೊ ತುಂಬ ಪೂರ್ವ ನಿಯೋಜಿತವಾಗಿ ರೂಢಿಗತ ಅಪರಾಧಿಗಳ ಒಂದು ತಂಡ. ಇನ್ನೊಂದು, ಇವರ ಬಂಧಿತರ ಒಂದು ಆರಂಭದ ಹಂತದಲ್ಲಿ ವಿಚಾರಣೆಗೊಳಪಡಿಸಿದಾಗ ಯಾವುದೂ ಮಾಹಿತಿ ನೀಡಲಿಲ್ಲ. ಯಾವುದೇ ಅಪರಾಧಗಳು ಫಸ್ಟ್ 2 ಡೇಸ್ ಯಾವುದೂ ಅಪರಾಧಗಳ ಬಗ್ಗೆ ಅವರು ಮಾಹಿತಿ ನೀಡಲಿಲ್ಲ. ಮತ್ತು ಚಲನವಲನ ಮಾಡಬೇಕಾದ್ರೂ ತುಂಬ ಪ್ರಿಕಾಷನ್ಸ್ ತೊಗೋತಾರೆ. ಒಂದು ಸ್ಟೇಟಿಗೆ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು, ನಂಬರ್ಗಳನ್ನು ಬಳಸುವಂಥದ್ದು ಅದನ್ನು ಮಾಡ್ತಾರೆ. ಆಮೇಲೆ
ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಅಕ್ಕಪಕ್ಕದ ಕರ್ನಾಟಕ, ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಅಪರಾಧ ಆಗಿರಲಿಲ್ಲ. ಅವರು ಬಂದು ಒಂದೆರಡು ದಿನದಲ್ಲೇ ನಮಗೆ ಮಾಹಿತಿ ಬಂತು, ಅರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಅಕ್ಕಪಕ್ಕ ಕೆಲವು ಕಡೆ ಹೋಗಿದ್ದು ಬಗ್ಗೆ ನಮಗೆ ಮಾಹಿತಿ ಬಂತು. ಅಲ್ಲಿ ನಾವು ಮಾಹಿತಿ ಕಲೆ ಹಾಕಿದಾಗ ಪಕ್ಕದ ಏನು ತೆಲಂಗಾಣ ರಾಜ್ಯ ಇದೆ, ಅಲ್ಲಿ ಮೆಹಬೂಬ್ ನಗರದಲ್ಲಿ ಒಂದೇ ದಿನದಲ್ಲಿ ಮೂರು ಅಪರಾಧಗಳನ್ನು ಮಾಡಿರೋದು ಬೆಳಕಿಗೆ ಬರುತ್ತೆ. ಆ ಅಪರಾಧಗಳನ್ನು ಮಾಡಿ ಅವರು ಬಂದಿದ್ದು ಇಲ್ಲಿ ಗುಲ್ಬರ್ಗ ಶೆಲ್ಟರ್ ತೊಗೊಳ್ಳಿಕ್ಕೆ. ಇಲ್ಲಿ ಅವ್ರದ್ದೆಲ್ಲ ವೆಹಿಕಲ್ ತಪಾಸಣೆ ಮಾಡಿದಾಗ ಅವ್ರೇನು ಕಾರ್ ಇತ್ತು, ಕಾರ್ದು ಒಂದು ಮಿಡ್ಲ್ ಸೀಟ್ ಹ್ಯಾಂಡಲ್ ಒಳಗಡೆ ಅವ್ರೇನು ಅಪರಾಧ ಮಾಡಿದ್ರು ಅದನ್ನು ಬಚ್ಚಿಟ್ಟಿದ್ರು. ಅದು ಏನು ಅವರು ಅಪರಾಧ ಮಾಡಿದ್ರು ಇಂಟ್ಯಾಕ್ಟ್ 3 ಚೈನ್ಸ್ ಇಲ್ಲಿ ತಮ್ಮ ಎದುರುಗಡೆ ತೋರಿಸ್ತಾ ಇದ್ದೀವಿ. ಮತ್ತು ಇವ್ರ ಮೋಡಸ್ ಆಪರೆಂಡಿ ಯಾವ ರೀತಿ ಅಂತಂದರೆ, ಒಟ್ಟು 7 ಜನರಲ್ಲಿ 2 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಥರ ಇರ್ತಾರೆ. ಅದರಲ್ಲಿ ಫೇಕ್ ID ಕಾರ್ಡ್ಗಳು ಮಾಡಿದ್ದಾರೆ. ಡೆಲ್ಲಿ ಪೊಲೀಸ್ ಅಂತಂತ ಹೇಳಿ, ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿ. ಮತ್ತು ಉಳಿದ 3 ಅಥವಾ 5 ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾರೆ. ಬೇಸಿಕಲಿ ಇವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇರುವಾಗ 2 ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಇಲ್ಲ ಅಲ್ಲಿ ಮುಂದುಗಡೆ ಕಳ್ಳರಿದ್ದಾರೆ ಅಥವಾ ಅಲ್ಲೆಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾ ಇದೆ, ಸುಮಾರು ಜನರು ಮೋಸ ಹೊಂದಿದ್ದಾರೆ, ರಾಬ್ರಿ ಆಗ್ತಾ ಇದೆ. ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸಿ ಈಗ ನಿಮ್ಮ ಹತ್ರ ಏನಿದೆ ತೆಗೀರಿ, ನಿಮಗೆ ಸೇಫಾಗಿ ಒಂದು ಪೇಪರಿಗೆ ಹಾಕ್ಕೊಡ್ತೀವಿ, ಬ್ಯಾಗಿಗೆ ಹಾಕ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮೋಸ ಮಾಡೋದು. ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋರು ಅವರು ಸಹಚರ್ ಅಸೋಸಿಯೇಟ್ಸೇ. ಹೌದಾ ಸರ್, ಹಾಗಿದ್ದರೆ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರ ಪಾಕೆಟಲ್ಲಿರುವ ದುಡ್ಡನ್ನು ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕ್ಕೊಂಡಿರುವ ಫೇಕ್ ಗೋಲ್ಡನ್ನು ಹಾಕ್ಕೊಂಡಿರ್ತಾರೆ ಅವರು, ಅವುಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ. ಸೊ ಅವರು ಒಂದು ಯಾವುದೋ ಕವರಿಗೆ ಹಾಕಿ ಕೊಟ್ಟ ರೀತಿ ಮಾಡ್ತಾರೆ. ಸೊ ಅವರು ಅಲ್ಲಿಂದ ಮುಂದೆ ಬೈಕಲ್ಲಿ ಹೋಗ್ತಾರೆ. ಬೇರೆ ಅದನ್ನು ನೋಡಿ ಬೇರೆ ಸಾರ್ವಜನಿಕರು ಅದನ್ನು ಮಾಡಲಿಕ್ಕೆ ಹೋದಾಗ ದೆನ್ ಅದೇ ರೀತಿ ಅವರಿಗೆ ಮೋಸ ಮಾಡೋದು. ಈಗೇನಾದ್ರು ಒಂದು 50,000 ರೂಪಾಯಿದು ಅಥವಾ 30,000 ಬಂಡಲ್ ಇದ್ದರೆ ಅದರಲ್ಲಿ 10,000 15,000 ತೊಗೊಳ್ಳೋವಂಥದ್ದು. ಗೋಲ್ಡ್ ಚೈನ್ ಇದ್ದರೆ ಅದರಲ್ಲಿ ಬೇರೆ ಯಾವುದೋ ಒಂದು ಸಾಮಾನು ಇಟ್ಟು ಆ ಗೋಲ್ಡ್ ಚೈನನ್ನು ಅವರು ಪಾಕೆಟಿಗೆ ಹಾಕ್ಕೊಳ್ಳುವಂಥದ್ದು. ಅದಲ್ಲದೆ ಕೆಲವು ಕಡೆ ಇವ್ರದ್ದು ಅಪರಾಧದ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲರೂ ರೂಢಿಗತ ಅಪರಾಧಿಗಳಿದ್ದಾರೆ. ಅದರಲ್ಲಿ ಕೆಲವರು ಏರಿಯಾ ಆಫ್ ಆಪ್ರೇಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಈಗ ಅವರು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ, ಅಮರಾವತಿಯಲ್ಲಿ ಮಾಡಿದ್ದಾರೆ, ಪುಣೆಯಲ್ಲಿ ಮಾಡಿದ್ದಾರೆ, ಪರಳಿಯಲ್ಲಿ ಮಾಡಿದ್ದಾರೆ, ಮುಂಬೈ ಮಾಡಿದ್ದಾರೆ, ಕಲ್ಕತ್ತಾ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾಡಿದ್ದಾರೆ. ಸೊ ಓವರ್ ಲಾಸ್ಟ್ 1-1.5 ದಶಕದಿಂದ ಅವರು ಇದೇ ಅಪರಾಧಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಏನಾಗಿದೆ, ಕೆಲವರು ಕಂಟಿನ್ಯೂಯಸ್ ಅಪರಾಧಿಗಳಿದ್ದಾರೆ ಮತ್ತು ಇನ್ನು ಕೆಲವರು ಹೊಸ ಅಸೋಸಿಯೇಟ್ಸ್ಗಳನ್ನು ಅವರ ಒಂದು ಕ್ರಿಮಿನಲ್ ಲೈಫಲ್ಲಿ ಸೇರಿಸ್ಕೊಂಡಿದ್ದಾರೆ. ಈ ಒಟ್ಟು 7 ಜನ ಆರೋಪಿಗಳಲ್ಲಿ ನಾವು ನೋಡಿಕೊಂಡಾಗ ಏನು ಮೊದಲನೇ ಆರೋಪಿ ಇದ್ದಾನೆ ಒಬ್ಬನು ಜಾಹೀರ್ ಅಬ್ಬಾಸ್ ಅಂತ, ಸುಮಾರು 42 ವರ್ಷ ಇದೆ, ಮೂಲತಃ ಪರಳಿಯವನು. ಇವನ ಮೇಲೆ ಅಲ್ಲಿ ಪರಳಿಯಲ್ಲಿ ಒಂದು 5 ಆರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮತ್ತು ಹಲ್ಲೆಗಳು ಕೇಸ್ಗಳಿದ್ದು, ನಂತರ ಇವನು ಬೇರೆ ಬೇರೆ ಈ ರಾಬ್ರಿ ಮಾಡುವಂಥದ್ದು, ಸರಗಳತನ ಮಾಡುವಂಥದ್ದು, ಅದರ ಜೊತೆಗೆ ಅಟೆನ್ಷನ್ ಡೈವರ್ಷನ್, ಈ ಫೇಕ್ ಪೊಲೀಸ್ ಅಂತ ಹೇಳಿ ಮಾಡುವಂಥದ್ದೆಲ್ಲ ಅಪರಾಧಗಳನ್ನು ಮಾಡಿದ್ದಾನೆ. ಇತ್ತೀಚೆಗೆ ಜಸ್ಟ್ 1.5 ತಿಂಗಳ ಹಿಂದುಗಡೆ ಅಮರಾವತಿಯಲ್ಲಿ 15 ಕೇಸ್ಗಳಲ್ಲಿ ಇವರಿಗೆ ಬಂಧನ ಮಾಡಿದ್ದಾರೆ, ಅಟೆನ್ಷನ್ ಡೈವರ್ಷನ್. ಅಲ್ಲಿ 15 ಪ್ರಕರಣಗಳಲ್ಲಿ ಅಪರಾಧ ಮಾಡಿ ಬೇಲ್ ಸಿಕ್ಕ ಮೇಲೆ ಅಲ್ಲಿಂದ ಸ್ಥಳೀಯರಿಂದ ಒತ್ತಡ ಆಗಿದೆ. ನೀವು ನಮ್ಮ ಏನದು ಇರಾನಿ ಕಾಲನಿ ಇರುತ್ತೆ ಅಲ್ಲಿ ಅವರಿಗೆ ಇತ್ತೀಚೆಗೆ ಏನಾಗಿದೆ, ಸೋಷಿಯಲ್ ಸ್ಟಿಗ್ಮಾ ಭಾಳ ಕಾಡ್ತಾ ಇದೆ ಅವರಿಗೆ. ಈಗ ಯಾರು ಅಪರಾಧ ಮಾಡ್ತಾರೆ ಅವರಿಗೆ ಪದೇ ಪದೇ ಪೊಲೀಸರು ಹೋಗಿ ದಾಳಿ ಮಾಡುವಂಥದ್ದು, ಆಮೇಲೆ ಮದುವೆಗೆ ಈ ಅಲಯನ್ಸಸ್ ಸಿಗಲಾರ್ದಂಥದ್ದು, ಮತ್ತು ಕೆಲವರು ಅಪರಾಧ ಮಾಡೋದ್ರಿಂದ ಎಂಟೈರ್ ಕಾಲನಿಗಳಿಗೆ ತೊಂದರೆ ಆಗ್ತಾ ಇರೋವಂಥದ್ದು. ಆ ಹಿನ್ನೆಲೆಯಲ್ಲಿ ಇವರಿಗೆ ಅಲ್ಲಿಂದ ಬಿಡಿಸಿ ಕಳಿಸಿದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಅದಕ್ಕೆ ಅಲ್ಲಿಂದ ಬಿಟ್ಟು ಇದರಲ್ಲಿ ಇನ್ನೊಬ್ಬ ಆರೋಪಿ ಇದ್ದಾನೆ, 4ನೇ ಆರೋಪಿ ಲಾಲ್ ಸಮೀರ್ ಅಂತ. ಅವನಿಗೆ ಇನ್ನೊಂದು ಅಲಿಯಾಸ್ ಲಾಲ್ ಗಾಂಧಿ ಅಂತಲೂ ಹೆಸರು ಇಟ್ಕೊಂಡಿದ್ದಾನೆ. ಸೊ ಲಾಲ್ ಸಮೀರ್ದು ಅವನ ಮೇಲೂ ಸುಮಾರು ಬೆಂಗಳೂರಲ್ಲಿ 2013-14ರಲ್ಲಿ ಪ್ರಕರಣ ಇತ್ತು, ಅವನ ಬೇರೆ ಬೇರೆ ಅಸೋಸಿಯೇಟ್ಸ್ಗಳ ಮೇಲೆ. ಮತ್ತು ಮುಂಬೈಯಲ್ಲಿ ಅವನ ಮೇಲೆ ಕೇಸಿದೆ. ಅಮರಾವತಿಯಲ್ಲಿಯೂ ಕೂಡ ಇತ್ತೀಚೆಗೆ ಅವನು ಕೂಡ 15 ಪ್ರಕರಣಗಳಲ್ಲಿ ಬಂಧಿತನಾಗಿದ್ದ. ಇವನ ಮಗಳನ್ನು ಕಲಬುರಗಿ ಹುಡುಗನಿಗೆ ಮದುವೆ ಮಾಡಿದ್ದಾರೆ. ಇವನೇನು ಲಾಲ್ ಸಮೀರ್ ಇದ್ದಾನೆ, ಅವನ ಮಗಳಿಗೆ ಇಲ್ಲಿ ಕಲಬುರಗಿ ಹುಡುಗನಿಗೆ ಮದುವೆ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಅವರು ಶೆಲ್ಟರ್ ತೊಗೊಳ್ಳಿಕ್ಕೆ ಬಂದಿರ್ತಾರೆ.
ಇಲ್ಲಿ ಶೆಲ್ಟರ್ ತೊಗೊಂಡಿದ್ದಕ್ಕೋಸ್ಕರ ಎಲ್ಲಿ ಅವರು ಹಾಲ್ಟ್ ಮಾಡ್ತಾರೆ ಅಲ್ಲಿ ಯೂಶ್ವಲಿ ಅಪರಾಧ ಮಾಡಲ್ಲ ಅಂತ, ಬೇಸಿಕಲಿ ಬೇಗ ಸಿಕ್ಕಾಕೊಳ್ತೀವಿ ಅಂಥೇಳಿ ಅಪರಾಧ ಮಾಡಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಏನು ಮಾಡಿದರು, ಇಲ್ಲಿ ಶೆಲ್ಟರ್ ತೊಗೊಂಡು ಪಕ್ಕದ ರಾಜ್ಯ ಮೆಹಬೂಬ್ ನಗರ ಬೆಳಗ್ಗೆ 6-6:30 ಬಿಟ್ಟು ಬೆಳಗ್ಗೆ ಅಲ್ಲಿ ಹೋಗಿ 10-10ವರೆಗೆ ಒಂದು ಅಫೆನ್ಸ್ ಮಾಡ್ತಾರೆ, ಮಧ್ಯಾಹ್ನ ಒಂದು ಮಾಡ್ತಾರೆ, ನೆಕ್ಸ್ಟು ರಾತ್ರಿ ಬರಬೇಕಾದ್ರೆ ಇನ್ನೊಂದು ಅಫೆನ್ಸ್ ಮಾಡ್ತಾರೆ. ಒಂದೇ ದಿನ 3 ಕಡೆ 2 ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಅಪರಾಧ ಮಾಡಿದ್ದಾರೆ. ಮೆಹಬೂಬ್ ನಗರ ಜಿಲ್ಲೆಯೇ 2 ಪೊಲೀಸ್ ಸ್ಟೇಷನ್ಗಳಲ್ಲಿ ಅಪರಾಧ ಮಾಡಿದ್ದಾರೆ. ಒಂದು ಮೆಹಬೂಬ್ ನಗರ ಟೌನು, ಇನ್ನೊಂದು ಯವ್ಲಾ ಪೊಲೀಸ್ ಸ್ಟೇಷನ್ ಅಂತ. ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿಯೂ ಇದೆ 2 ಪೊಲೀಸ್ ಸ್ಟೇಷನ್ಗಳ ಹೆಸರು. ಸೊ ಇವನು ಇಲ್ಲಿ ಶೆಲ್ಟರ್ ತೊಗೊಳ್ಳಿಕ್ಕೆ ಅವರಿಗೆಲ್ಲ ಕರ್ಕೊಂಡು ಬಂದಿರ್ತಾರೆ. ಬರಬೇಕಾದ್ರೆ 2 ದ್ವಿಚಕ್ರ ವಾಹನ, 1 ಕಾರು. ಬೇಸಿಕಲಿ ಕಾರಲ್ಲಿ ಇವರು ಸಬ್ ಇನ್ಸ್ಪೆಕ್ಟರ್ಸ್ಗಳು ಇರ್ತಾರೆ. 2 ವೀಲರ್ಗಳಲ್ಲಿ ಸಾರ್ವಜನಿಕರ ಥರ ಅವರು ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೆ ಮತ್ತು ಬೇರೆ ಯಾರು ಸಂಚಾರ ಮಾಡ್ತಾರೆ ಸಾರ್ವಜನಿಕರು ಅವರಿಗೆ ನಂಬಿಕೆ ಬರೋ ರೀತಿ ಅವರು ಆ ರೀತಿ ಅಪರಾಧ ಮಾಡ್ತಾ ಇರ್ತಾರೆ. ಮತ್ತು ಇದರಲ್ಲಿ ಇನ್ನೊಬ್ಬನು ಆರೋಪಿ ಇದ್ದಾನೆ. ಇನ್ನೊಬ್ಬ ಆರೋಪಿಗೆ ಅವನ ಮೇಲೆ ಮಹಾರಾಷ್ಟ್ರದಲ್ಲಿ ಕೋಕಾದಲ್ಲಿಯೂ ಕೂಡ ಬಂಧಿತನಾಗಿದ್ದವನು. 6ನೇ ಆರೋಪಿ ಇದ್ದಾನೆ ಜಾಫರ್ ಅಂತ. ಜಾಫರ್ ತಂದೆ ಆಜಾಮ್ ಸೈಯದ್, 39 ವರ್ಷ. ಬೇಸಿಕಲಿ ಇವನಲ್ಲಿ ಅಂಬೇವಾಲಿ ಕಲ್ಯಾಣದು. ಸೊ ಅಲ್ಲಿಂದ ಇರುವಂತಹ ಆರೋಪಿ ಇವನು. ಸೊ ಇವನ ಮೇಲೆ ಒಟ್ಟು 5 ಪ್ರಕರಣಗಳಿದ್ದಾವೆ. ನೆಕ್ಸ್ಟ್ ಏನು ಮೊದಲನೇ ಆರೋಪಿ ಇದ್ದಾನೆ ಜಾಹೀರ್ ಅಬ್ಬಾಸ್ ಅಂತ, ಅವನದು ಬ್ರದರ್ ಕೂಡ ಅಲಿ ರಜಾಕ್ ಅಂತ, ಅವನ ಮೇಲೂ ಕೂಡ ಅಪರಾಧಗಳಿದ್ದಾವೆ, ಅವನ ಓನ್ ಬ್ರದರ್ಸು. ಮತ್ತು 3ನೇ ಆರೋಪಿ ಖಾಸಿಮ್ ಅಂತಿದ್ದಾನೆ, ಅವನ ಮೇಲೆ 5 ಪ್ರಕರಣಗಳಿದ್ದಾವೆ. ಇವನು ಮಧ್ಯಪ್ರದೇಶದ ಭೂಪಾಲ್ದವನು. ಉಳಿದ ಆರೋಪಿಗಳ ಬಗ್ಗೆಯೂ ಕೂಡ ತಮಗೆ ಡೀಟೇಲ್ಸ್ ನೀಡ್ತೀವಿ. ಒಂದು ಇದರಲ್ಲಿ ನಾವು ಗಮನಿಸಬೇಕಾಗಿದ್ದೇನಂತಂದರೆ, ಯಾವಾಗ ಅಪರಾಧ ಮಾಡ್ತಾರೆ, ಅಪರಾಧ ಮಾಡಿದ ತಕ್ಷಣ ಅವರು ಲೊಕೇಶನ್ಗಳನ್ನು ಬದಲಾವಣೆ ಮಾಡುವಂಥದ್ದು, ಮತ್ತು ಅವರೇನು ಕಾಲೋನಿಗಳಿರ್ತವೆ, ಇರಾನಿ ಕಾಲನಿ ಇರೋವಂಥದ್ದು, ಅವ್ರೇನು ಪ್ಲೇಸ್ ಆಫ್ ಹಾಲ್ಟ್ ಇರುತ್ತೆ ಅಲ್ಲಿ ಹೋಗಲ್ಲ. ಅವರು ತಿಂಗಳುಗಟ್ಟಲೆ ಅವ್ರ ಮೂಲ ಸ್ಥಳಗಳಿಗೆ ವಾಸ ಮಾಡಲಿಕ್ಕೆ ಹೋಗಲ್ಲ. ದೆನ್ ಇನ್ನೊಂದೇನಂತಂದರೆ, ಬೇರೆ ಟೈಮಲ್ಲಿ ಈ ಏನು ಸ್ಪೆಕ್ಟ್ಯಾಕಲ್ಸು, ಫಸ್ಟ್ ಕಾಪಿ ಫೇಕ್ ಪ್ರಾಡಕ್ಟ್ಸು, ಆಮೇಲೆ ಪರ್ಫ್ಯೂಮ್ಸ್ ಮಾಡುವಂಥದ್ದು, ಇಂಥವೆಲ್ಲ ಮಾರಾಟ ಮಾಡಿ ವೃತ್ತಿ ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದೇ ಟೈಮಲ್ಲಿ ಪೊಲೀಸ್ ಇನ್ಫಾರ್ಮೆಂಟ್ ಆಗಿಯೂ ಕೆಲವರು ಕೆಲಸ ಮಾಡಿದ್ದಾರೆ. ಒಂದು ಕಡೆ ರೆಕ್ಕಿ ಮಾಡುವಂಥದ್ದು, ಏರಿಯಾಗಳನ್ನು ರೆಕ್ಕಿ ಮಾಡುವಂಥದ್ದು, ಮತ್ತು ನೆಕ್ಸ್ಟ್ 15-20 ದಿವಸ ಆದ ನಂತರ ಅಪರಾಧಗಳಿಗೆ ಈ ರೀತಿ ಬೇರೆ ಬೇರೆ ಪ್ರದೇಶಗಳಿಗೆ, ನಗರಗಳಿಗೆ ಹೋಗಿ ಅಪರಾಧ ಮಾಡುವಂಥದ್ದು. ಸೊ ವೆರಿ ಗುಡ್ ವರ್ಕ್ ಡನ್ ಬೈ ಅವರ್ ಟೀಮ್. ಏನು ಇದೊಂದು ನೊಟೋರಿಯಸ್ ಟೀಮ್ ಇತ್ತು. ಆಮೇಲೆ ಬಹುಶಃ ಅವರು ಇಲ್ಲಿನೂ ಕೂಡ ಹೊರಡೋ ಟೈಮಲ್ಲಿ ಇಲ್ಲಿನೂ ಕೂಡ ಅಪರಾಧ ಮಾಡುವಂತಹ ಒಂದು ಚಾನ್ಸಸ್ ಇತ್ತು. ತಕ್ಷಣ ನಮಗೆ ಸ್ಥಳೀಯ ಇನ್ಫಾರ್ಮೇಷನ್ ಏನು ಸಾರ್ವಜನಿಕರು ಕೆಲವರು ನೀಡಿದರು. ಅದರ ಮೇಲೆ ನಮ್ಮ ಸ್ಥಳೀಯ ಪೊಲೀಸರು, ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಟೀಮ್ ಈ ಇಮಿಡಿಯೇಟ್ ಕಾರ್ಯಪ್ರವೃತ್ತರಾಗಿದ್ದಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ, ಏನು ಇವರು ವೆಹಿಕಲ್ ಪಾರ್ಕ್ ಮಾಡಿದರು, ಸಸ್ಪಿಷನ್ ಬರಲಿಕ್ಕೆ ಏನಾದರೂ ಕೆಲವರು ಈಗೇನು ಅವರು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡೋಕ್ಕಾದ್ರೆ ಯೂಶ್ವಲಿ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಇರೋವಂಥದ್ದು ರೇಟ್ ಇರೋದು 50 ರೂಪಾಯಿ. ಇವರು ಅಲ್ಲಿ ಚೆನ್ನಾಗಿ ನೋಡ್ಕೋ ವೆಹಿಕಲ್ ಅಂಥೇಳಿ 200-250 ರೂಪಾಯಿ ಕೊಟ್ಟಿದ್ದಾರೆ. ಸೊ ಆವಾಗ ಸಸ್ಪಿಷಿಯಸ್ ಬಂದಿದೆ. ಆವಾಗ ಅಲ್ಲಿ ಸ್ಥಳೀಯರು ನಮಗೆ ಮಾಹಿತಿ ನೀಡಿದ್ದಾರೆ. ಒಂದು ದಿವಸ ವಾಚ್ ಮಾಡಿ 2ನೇ ದಿವಸ ನಮ್ಮವರು ಎಲ್ಲರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಸೊ ಐ ಅಪ್ರಿಷಿಯೇಟ್ ಎಂಟೈರ್ ಟೀಮ್. ಮತ್ತು ಇವರ ಬಂಧನದಿಂದ ಒಟ್ಟು 90 ಗ್ರಾಮ್ ಏನು ಚಿನ್ನಾಭರಣಗಳಿದ್ದಾವೆ, ನಿಯರ್ಲಿ 15,30,000 ಇದೆ. ಮತ್ತು ವೆಹಿಕಲ್ ಟಾಟಾ ಹೆಕ್ಸಾನ್ ಒಂದು 10 ಲಕ್ಷ ಬೆಲೆ ಬಾಳುವ ಒಂದು ವೆಹಿಕಲ್ ಇದೆ. ಮತ್ತು TVS ಅಪಾಚಿ ಬೈಕ್ ಮತ್ತು ಇನ್ನೊಂದು ಹೋಂಡಾ ಹಾರ್ನೆಟ್ ಒಂದು ಬೈಕ್ ಇದೆ. ಸೊ ಎಂಟೈರ್ ಎಲ್ಲ ಏನು ವ್ಯಾಲ್ಯೂಬಲ್ಸ್ ಇದೆ, ನಿಯರ್ಲಿ 27 lakh ಪ್ಲಸ್ ಬೆಲೆ ಬಾಳುವ ವಸ್ತುಗಳನ್ನು, ವಾಹನಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರೇನು ದರೋಡೆ ಮಾಡಲಿಕ್ಕೆ ವೆಪನ್ಸ್ಗಳು ಯೂಸ್ ಮಾಡಿದರೆ ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಅವರೇನು ಜನರಿಗೆ ಮೋಸ ಮಾಡ್ತಿದ್ರು ಡೆಲ್ಲಿ ಪೊಲೀಸ್ ಅಂತ ಹೇಳಿ, ಆ ಫೇಕ್ ID ಕಾರ್ಡ್ಸ್ಗಳನ್ನು ಕೂಡ ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದೆ. ಸೊ ಐ ಅಪ್ರಿಷಿಯೇಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು.
ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.